ಮಿಷಿನಿಗೆ ಬಟ್ಟೆ ಹಾಕಿದೀನಿ, ಮೇಲ್ ಒಣಗಾಕ್ಬಿಡ್ತೀನಿ, ನನ್ಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ. ಸರಿ ಕಣಮ್ಮ, ಒಣಾಕ್ಬಿಡ್ತೀನಿ. ಸರಿ ಅತ್ತೆ, ಬಾಯ್. ಅತ್ತೆ, ಬಟ್ಟೆ ಒಣಗಾಕಿ ಅಂತ ಹೇಳಿದಲ್ವಾ, ಯಾಕೆ ಒಣಗಾಕಿಲ್ಲ? ಹೇಳಿದೊಂದು ಚಿಕ್ಕ ಕೆಲ್ಸನೂ ಮಾಡಕ್ಕಾಗಲ್ವಾ ನಿಮ್ಗೆ? ಕತ್ತೆ ಅಷ್ಟು ವಯಸ್ಸಾಗಿದೆ. ನಾನು ಆಫೀಸಲ್ಲೂ ಕೆಲಸ ಮಾಡ್ಬೇಕು, ಮನೇಲೂ ಬಂದ್ ಕೆಲಸ ಮಾಡ್ಬೇಕು. ಎಷ್ಟು ಅಂತ ಸಾಯಿಲ್ಲ ನಾನು. ಏಯ್, ಯಾಕೆ ಅಮ್ಮನ್ ಬೈತಿದ್ಯಾ? ಮತ್ತಿನೇನು, ಹೇಳಿದೊಂದು ಚಿಕ್ಕ ಕೆಲ್ಸನೂ ಮಾಡಕ್ಕಾಗಲ್ವಾ ನಿಮ್ಮ ಅಮ್ಮನ ಕೈಯಲ್ಲಿ? ಯಾಕಮ್ಮ ಹೇಳಿದೊಂದ್ ಚಿಕ್ಕ ಕೆಲ್ಸನೂ ಮಾಡಕ್ಕಾಗಲ್ವಾ ನಿನ್ ಕೈಲಿ? ನನ್ ಕೈಲಿ ಏನಪ್ಪ ಮಾಡಕ್ಕಾಗುತ್ತೆ? ನಿನ್ಗೆ ಗೊತ್ತಲ್ಲ ಮಂಡಿ ನೋವು ಅಂತ. ಏನಮ್ಮ ಯಾವಾಗ್ಲೂ ಅದೇ ಹೇಳ್ತಿರ್ತೀಯಲ್ಲ, ಮಂಡಿ ನೋವು ಅನ್ಕೊಂಡು. ಇಬ್ರು ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀವಿ, ಒಂದ್ ಸಣ್ಣ ಪುಟ್ಟ ಕೆಲ್ಸನೂ ಮಾಡಕ್ಕಾಗಲ್ವಾ ನಿನ್ ಕೈಲಿ? ಯಾವಾಗ ನೋಡು ಕಿತ್ತಾಡ್ಕೊಂಡ್ ಸಾಯ್ತಿರ್ತೀರಾ, ಮನೇಲಿ ನೆಮ್ಮದಿನೇ ಇಲ್ಲ. ಯಾಕೋ ಮಗ ಏನಾಯ್ತು? ಏನಿಲ್ಲ ಮಗ, ನಾವಿಬ್ರು ಕೆಲ್ಸಕ್ಕೆ ಹೋಗ್ತೀವಿ. ನಾನು ಹೆಂಡತಿ ಆಫೀಸಲ್ಲೂ ಕೆಲಸ ಮಾಡ್ಬೇಕು, ಮನೇಲೆ ಬಂದು ಕೆಲಸ ಮಾಡ್ಬೇಕು ಅಂದ್ರೆ ಆಗಲ್ಲ ಮಗ. ನಮ್ಮಮ್ಮ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ಲ ಮಗ. ಆದ್ರೆ ನಮ್ಮಮ್ಮ ಮಂಡಿ ನೋವು ಅಂತ ಆಪರೇಷನ್ ಕೂಡ ಮಾಡ್ಕೊಂತಾರೆ, ಗೊತ್ತಾಗ್ತಿಲ್ಲ. ಅದಕ್ಕೆ ತಲೆ ಕೆಡ್ಸ್ಕೊಂತೀಯ ಮಗ? ನಂಗೆ ಗೊತ್ತಿರೋ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ಎಲ್ಲ ಸರಿ ಹೋಗುತ್ತೆ. ನಾನು ಇವ್ರನ್ನ ಕರ್ಕೊಂಡ್ಬಂದಿದ್ದೆ JP ನಗರದಲ್ಲಿ ಲೊಕೇಟ್ ಆಗಿರೋ ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ಗೆ. ಹೌದು, ಇಲ್ಲಿ ಯಾವುದೇ ತರಹದ ಆಪರೇಷನ್ ಇಲ್ಲದೆ ಜಸ್ಟ್ ಒಂದೇ ಒಂದು ಇಂಜೆಕ್ಷನ್ ಇಂದ ಟ್ರೀಟ್ಮೆಂಟ್ನ ಮಾಡ್ತಾರೆ. ಹಾಗೆ ಇಲ್ಲಿರುವ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ 20,000ಕ್ಕೂ ಹೆಚ್ಚು ಜನರಿಗೆ ಟ್ರೀಟ್ಮೆಂಟ್ನ ಮಾಡಿದ್ದಾರೆ. ಜಸ್ಟ್ ನೀವು ಇಲ್ಲಿ ಬಂದರೆ ಸಾಕು, 1 ಅವರಲ್ಲಿ ಟ್ರೀಟ್ಮೆಂಟ್ನ ಮುಗಿಸಿ ವಾಪಸ್ ಕಳಿಸ್ತಾರೆ. ಇಲ್ಲಿ ಕಾಲು ನೋವು, ಮಂಡಿ ನೋವು ಮಾತ್ರ ಅಲ್ಲ, ಶೋಲ್ಡರ್ ಪೇನ್, ಬ್ಯಾಕ್ ಪೇನ್, ಯಾವುದೇ ತರಹದ ಪೇನ್ ಇದ್ರೂ ಕೂಡ ಆಪರೇಷನ್ ಇಲ್ಲದೆ ಜಸ್ಟ್ ಒಂದೇ ಒಂದು ಇಂಜೆಕ್ಷನಲ್ಲಿ ನಿಮ್ಮನ್ನ ರೆಡಿ ಮಾಡಿ ಕಳಿಸ್ತಾರೆ. ಸೊ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಯಾರಿಗಾದರೂ ಈ ಥರ ಪೇಯ್ನ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ, ಇಲ್ಲ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.